ಕರ್ನಾಟಕದ ರಾಜ್ಯಾದ್ಯಂತ ಸಿಐಟಿಯುನ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಮನವಿ ಕೊಡ್ತಾರೆ. ಈಗಾಗಲೇ ಈ ಪ್ರತಿಭಟನೆಯನ್ನು ನಾವು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಅನ್ನುವಂಥದ್ದನ್ನು ಪ್ರಚಾರ ಮಾಡಿದ್ವಿ. ಅಷ್ಟರಲ್ಲಿ ಸರ್ಕಾರ ಕಾರ್ಮಿಕರ ಒಂದು ಪ್ರಮುಖ ಬೇಡಿಕೆಯಾಗಿರ್ತಕ್ಕಂಥ ಕನಿಷ್ಠ ವೇತನವನ್ನು ನಿಗದಿ ಮಾಡಿ ಅಧಿಸೂಚನೆ ಹೊರಡಿಸಿತು. ಸೊ ಕಾರ್ಮಿಕರು ಅಧಿಸೂಚನೆ ಹೊರಡಿಸಬೇಕು ಅನ್ನೋ ಕಾರಣಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಪ್ರಚಾರ ಆಗಿದೆ. ಸೊ ಈಗ ನಾವು ಅಧಿಸೂಚನೆಯನ್ನು ಸ್ವಾಗತ ಮಾಡ್ತಾರೆ, ಅದರತಕ್ಕಂಥ ಹಲವಾರು ಲೋಪದೋಷಗಳನ್ನ ಸರ್ಕಾರ ಸರಿಪಡಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೇ 30ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ. ಮೇ 30 ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ದಿನ, ಸಿಐಟಿಯು ಸ್ಥಾಪನೆ ಆಗಿರ್ತಕ್ಕಂಥ ದಿನ. ಸಿಐಟಿಯು ಸ್ಥಾಪನೆ ಆಗಿ 56 ವರ್ಷಗಳಾಯಿತು. ಸೊ ಇವತ್ತು ಕಾರ್ಮಿಕರ ಹೋರಾಟವನ್ನು ನಾವು ಒಂದು ಹೊಸ ಹಂತಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿ ಲಕ್ಷಾಂತರ ಜನರಿಂದ ಸಹಿ ಸಂಗ್ರಹವನ್ನು ಮಾಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಮೊನ್ನೆ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಕನಿಷ್ಠ ವೇತನ ಅಧಿಸೂಚನೆ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳ ಅನ್ವಯ ಇಲ್ಲ. ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಯ ಅನ್ವಯದಲ್ಲಿ 36,000 ರೂಪಾಯಿ ನಿಗದಿ ಆಗಬೇಕಾಗುತ್ತೆ, ಆದರೆ ಸರ್ಕಾರ ಅಷ್ಟು ನಿಗದಿ ಮಾಡಿಲ್ಲ ಅನ್ನುವಂಥ ಒಂದು ಬೇಡಿಕೆ. ಎರಡನೇದು, ಈ ಅಧಿಸೂಚನೆಯಲ್ಲಿ ಸ್ಕೀಮ್ ನೌಕರನ, ಅಂಗನವಾಡಿ ಬಿಸಿಯೂಟ ಕಾರ್ಮಿಕರನ್ನ ಹೊರಗಿಡಲಾಗಿದೆ, ಜೊತೆಗೆ ಪ್ಲಾಂಟೇಷನ್ ಕಾರ್ಮಿಕರನ್ನ ಹೊರಗಿಡಲಾಗಿದೆ, ಕಾಫಿ ಕ್ಯೂರಿಂಗ್ ಕಾರ್ಮಿಕರನ್ನ ಹೊರಗಿಡಲಾಗಿದೆ, ಮತ್ತು ಪ್ರಮುಖವಾಗಿ ಲಕ್ಷಾಂತರ ಜನ ಕೆಲಸ ಮಾಡ್ತಕ್ಕಂಥ ಗಾರ್ಮೆಂಟ್ಸ್ ಕಾರ್ಮಿಕರು ಹೊರಗಿಡಲಾಗಿದೆ. ಸೊ ಇದು ಪ್ಲಾಂಟೇಷನ್ನು, ಗಾರ್ಮೆಂಟ್ಸು, ಸ್ಕೀಮ್ ನೌಕರರು ಹೊರಗಿಡೋದು ಅರ್ಥ ಏನು ಅಂದರೆ, ಕರ್ನಾಟಕ ರಾಜ್ಯ ಇರತಕ್ಕಂಥ ಕೋಟ್ಯಾಂತರ ದುಡಿಯುವ ಮಹಿಳೆಯರನ್ನ ಹೊರಗಿಟ್ಟು ಕನಿಷ್ಠ ವೇತನವನ್ನು ಅಧಿಸೂಚನೆ ಹೊರಡಿಸಲಾಗಿದೆ. ಅಂದರೆ ದುಡಿಯುವ ಮಹಿಳೆಯರಿಗೆ ಇವತ್ತು ಕನಿಷ್ಠ ವೇತನ ಇಲ್ಲ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇದೆ. ಸೊ ಆ ಕಾರಣಕ್ಕೆ ಈ ಅಧಿಸೂಚನೆಯಲ್ಲಿ ಈ ಪ್ಲಾಂಟೇಷನ್ ಕಾರ್ಮಿಕರು, ಸ್ಕೀಮ್ ನೌಕರರು ಮತ್ತು ಗಾರ್ಮೆಂಟ್ಸ್ ಕಾರ್ಮಿಕರು, ಅಗರಬತ್ತಿ ಕಾರ್ಮಿಕರು, ಎಲ್ಲ ಕಾರ್ಮಿಕರ ಒಳಗೊಂಡಿರ್ತಕ್ಕಂಥ ಅಧಿಸೂಚನೆ ಹೊರಡಿಸಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಅಧಿಸೂಚನೆ ಕಳೆದ ವರ್ಷ ಏನು ಗೆಜೆಟ್ನ ಕರಡು ಅಧಿಸೂಚನೆ ಹೊರಟಿತ್ತು, ಆ ಕರಡು ಅಧಿಸೂಚನೆ ಹೊರಟಿದ್ದು ಕಳೆದ ವರ್ಷ 2025ನೇ ಇಸ್ವಿ ಮಾರ್ಚ್ ಹೊರಟಿತ್ತು. ಆ ಮಾರ್ಚಿಂದಲೇ ಇದು ಅನ್ವಯ ಆಗಬೇಕು. ಈ ಹಿಂದಿನ ಒಂದು ವರ್ಷ ಪೂರ್ತಿ ಅರಿಯರ್ ಸಮೇತ ಸಂಬಳ ಸಿಗಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ವಿ. ಜೊತೆಗೆ ಈಗಾಗಲೇ ಮಾಲೀಕರು ಈ ಅಧಿಸೂಚನೆಯ ತಡೆ ಒಡ್ಲಿಕ್ಕೆ ಹೈಕೋರ್ಟ್ ಹೋಗ್ಲಿಕ್ಕೆ ರಿಟ್ ಆಗ್ಲಿಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಅದು ಯಾವುದಕ್ಕೂ ಅವಕಾಶ ಕೊಡಕೂಡದು, ಮಾಲೀಕರ ಒತ್ತಡಕ್ಕೆ ಮಣಿಬಾರ್ದು. ಈ ಕನಿಷ್ಠ ವೇತನವನ್ನು ಚಾಚೂ ತಪ್ಪದೆ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಉದ್ಯಮಗಳು ಜಾರಿ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮತ್ತು ಕೊನೆಯದಾಗಿ ಕರ್ನಾಟಕದ ಇರ್ತಕ್ಕಂಥ ಗುತ್ತಿಗೆ ಕಾರ್ಮಿಕರು, ಹೊರಗುತ್ತಿಗೆ ಕಾರ್ಮಿಕರನ್ನು ಕೂಡ ವ್ಯಾಪ್ತಿಯಲ್ಲಿ ತರಬೇಕು, ಅವರೆಲ್ಲರನ್ನು ಕಾಯಂ ಮಾಡಬೇಕು, ಅವರೆಲ್ಲರೂ ಕೂಡ ಕನಿಷ್ಠ ವೇತನ ಸಿಗಬೇಕು ಅನ್ನೋದು ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಜೊತೆಗೆ ಇವತ್ತು ಇನ್ನೊಂದೇನೆಂದರೆ, ಸಾವಿರಾರು ಕಾರ್ಮಿಕರಿಂದ, ಸಾರ್ವಜನಿಕರಿಂದ ಸಹಿ ಸಂಗ್ರಹ ಮಾಡಿಸಿ ಆ ಸಹಿ ಸಂಗ್ರಹವನ್ನು ಕೂಡ ಸುಮಾರು 50,000 ಜನರ ಸಹಿ ಸಂಗ್ರಹವನ್ನು ಕೂಡ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮುಖ್ಯಮಂತ್ರಿ ಕಳಿಸ್ಕೊಡ್ತಾ ಇದ್ವಿ. ಸೊ ಈ ಪ್ರತಿಭಟನೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕರ ಕನಿಷ್ಠ ವೇತನದ ವಿಚಾರದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪ್ರತಿಭಟನೆ. ಕಳೆದ 1 ತಿಂಗಳಿಂದ ನಡೆಸಿರ್ತಕ್ಕಂಥ ಪ್ರಚಾರದ ಭಾಗವಾಗಿ, ಹೋರಾಟದ ಭಾಗವಾಗಿ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಿದೆ. ಅದನ್ನ ಸ್ವಾಗತ ಮಾಡ್ತೀವಿ. ಆದರೆ ಜೊತೆಗೆ ಸರ್ಕಾರ ಅದನ್ನ ಬದಲಾವಣೆ ಮಾಡಿ, ತಿದ್ದುಪಡಿ ಮಾಡಿ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಅಧಿಸೂಚನೆ ಹೊರಡಿಸಬೇಕು ಅನ್ನುವಂಥ ಈ ಒತ್ತಾಯವನ್ನು ಈ ಪ್ರತಿಭಟನೆ ಮುಖಾಂತರ ಮಾಡ್ತೇವೆ.